ಸರ್ಕಾರಿ ಶಾಲೆಯ ಮಕ್ಕಳಿಗೆ ಶೈಕ್ಷಣಿಕ ಪಠ್ಯದ ಜೊತೆಗೆ ಸ್ವಚ್ಛತೆಗೆ ಮಾದರಿಯಾಗಿ ತೀರಾ ಹದಗೆಟ್ಟ ಶೌಚಾಲಯ ವ್ಯವಸ್ಥೆಯನ್ನು ಮನಗಂಡು ಕೆಪಿಸಿಸಿ ಸದಸ್ಯರು ಹಾಗೂ ಸಮಾಜ ಸೇವಕರು ಆದ ಸನ್ಮಾನ್ಯ ವಿ ಯೋಗೇಶ್ ಅವರು ಶೌಚಾಲಯವನ್ನು ಗಣರಾಜ್ಯೋತ್ಸವದಂದು ಉದ್ಘಾಟಿಸಿದರು. ಯೋಗೇಶ್ ಅಣ್ಣನವರಿಗೆ ನಮ್ಮ ಬಾಲಗಣಪತಿ ಗೆಳೆಯರ ಪರವಾಗಿ ಹಾಗೂ ನಮ್ಮ ಶಾಲೆಯ ಪರವಾಗಿ STMCಯವರ ಪರವಾಗಿ ಹಾಗೂ ಇಲಾಖೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಈ ಮೂಲಕ. ಹೌದು, ತಿಪಟೂರು ನಗರದ 14ನೇ ವಾರ್ಡ್ ವ್ಯಾಪ್ತಿಯ ಕಂಚಾಘಟ್ಟ ಸರ್ಕಾರಿ ವ್ಯಾಪ್ತಿಯಲ್ಲಿ ಶೌಚಾಲಯ ತುಂಬಾ ಹದಗೆಟ್ಟು ಆ ವ್ಯವಸ್ಥೆಯಿಂದ ಮಕ್ಕಳಿಗೆ ಶೌಚಾಲಯಕ್ಕೆ ಹೋಗಲು ಸರಿಯಾದ ವ್ಯವಸ್ಥೆ ಇರದ ಕಾರಣ ಕೆಪಿಸಿಸಿ ಸದಸ್ಯರಾದ ವಿ ಯೋಗೇಶ್ ಅವರು ಶೌಚಾಲಯವನ್ನು ಸ್ವತಃ ತಾವೇ ಖುದ್ದು ನಿರ್ಮಿಸಿಕೊಟ್ಟು ಶಾಲೆಯ ಸಿಬ್ಬಂದಿ ಹಾಗೂ ಪೋಷಕರ ಒತ್ತಾಸೆಯ ಮೇರೆಗೆ ಇಂದು ಯೋಗೇಶ್ ಅವರ ತಾಯಿ ಹಾಗೂ ಕುಟುಂಬದೊಡನೆ ಆಗಮಿಸಿ ಗಣರಾಜ್ಯೋತ್ಸವ ಆಚರಣೆ ನಡೆಸಿ ನೂತನ ಶೌಚಾಲಯದ ಉದ್ಘಾಟನೆ ನೆರವೇರಿಸಿದರು. ನಮ್ಮ ಬಾಲಗಣಪತಿ ಗೆಳೆಯರ ಬಳಗದ ಎಲ್ಲ ಸರ್ವ ಸದಸ್ಯರ ಸಹಕಾರದಿಂದ ಎಲ್ಲರೂ ಸೇರಿ ಈ ಒಂದು ಶೌಚಾಲಯವನ್ನು ಶಾಲಾ ಮಕ್ಕಳಿಗೋಸ್ಕರ ಕಟ್ಟಿಸಿ ಇವತ್ತು ನಮ್ಮ ತಾಯಿಯವರಿಂದ ಉದ್ಘಾಟನೆ ಕೂಡ ಮಾಡ್ತಿದ್ದೀವಿ. ಇದರ ಎಲ್ಲ ಸದುಪಯೋಗ ಪಡ್ಕೊಂಡು ಇದೇ ರೀತಿ ಎಲ್ಲರಿಗೂ ಎಲ್ಲ ಒಂದು ಪ್ರತಿ ಶಾಲೆಯಲ್ಲೂ ಅಷ್ಟೇ ಎಲ್ಲ ನಗರದಲ್ಲೇ ಆಗಲಿ ಹಳ್ಳಿಗಳಲ್ಲೇ ಆಗಲಿ ಎಲ್ಲ ಜನ ಶಾಲೆ ಅಭಿವೃದ್ಧಿ ಆಗೋದಕ್ಕೆ ಏನು ಮಾಡಬೇಕು, ಶೌಚಾಲಯ ಆಗಲಿ, ಒಂದು ಪುಸ್ತಕಗಳಾಗಲಿ, ಶಾಲಾ ಕಟ್ಟಡಕ್ಕೆ ಆಗಲಿ, ಲೈಬ್ರರಿ ಆಗಲಿ ಎಲ್ಲರೂ ಸ್ಪಂದಿಸಿ ಎಲ್ಲ ಥರದ ಒಂದು ಸಣ್ಣ ಅವರಿಂದ ಏನು ಕಾರಣಕ್ಕೆ ಆಗ್ತದೆ ಅದನ್ನು ಕೊಟ್ಟು ಎಲ್ಲ ಮಾಡಿ ಮುಂದೆ ದಿನಗಳಲ್ಲಿ ಸರ್ಕಾರಿ ಶಾಲೆಗಳನ್ನ ಉಳಿಸ್ತಾ ನಮ್ಮ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಎಲ್ಲರೂ ಕೇಳಿಕೊಂಡು ಈ ಸಂದರ್ಭದಲ್ಲಿ ಶಾಲೆ ಸಿಬ್ಬಂದಿ ಹಾಗೂ ಪೋಷಕರು ಮತ್ತು ಬಾಲಗಣಪತಿ ಗೆಳೆಯರು ಉಪಸ್ಥಿತರಿದ್ದರು. ಮಂಜು ಗುರುಗದಹಳ್ಳಿ, 9 ಲೈವ್ ನ್ಯೂಸ್, ತಿಪಟೂರು.